ಹಾಯ್ ಎಲ್ರಿಗೂ. ನೋಡಿದರೆ ಗೊತ್ತಾಗ್ತಿರ್ಬೇಕಲ್ವಾ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಹೌದು, ನಾವು ಇವತ್ತು ರವಾ ಕೇಕ್ನ ತೋರಿಸ್ತಾ ಇದ್ದೀವಿ. ಕೇಕ್ನ ನೀವು ಓವೆನ್ ಇಲ್ದೇ ಮಾಡ್ಬೋದು. ನೋಡಿ ಎಷ್ಟು ಸ್ಪಾಂಜಿಯಾಗಿ, ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ಹಾಗಾದರೆ ಬನ್ನಿ, ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪು ಚಿರೋಟಿ ರವೆ, 1 ಕಪ್ಪು ಸಕ್ಕರೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಅದಕ್ಕೆ 3/4 ಕಪ್ ಹಾಲು, 3/4 ಕಪ್ ಮೊಸರು, 3ರಿಂದ 4 ಚಮಚ ಆಗೋಷ್ಟು ಎಣ್ಣೆ, ಅರ್ಧ ಕಪ್ಪಷ್ಟು ಮೈದಾ, ವೆನಿಲಾ ಎಸೆನ್ಸ್, ಚಿಟಿಕೆ ಉಪ್ಪು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಈ ಕಡೆ ಕೇಕ್ ಮೌಲ್ಡ್ಗೆ ಬಟರ್ ಪೇಪರ್ ಹಾಕಿ ಎಣ್ಣೆನ ಸವರಿ ತೆಗೆದಿಟ್ಕೊಳ್ಳಿ. ಕೇಕ್ ಬ್ಯಾಟರ್ನ ಮಿಕ್ಸಿಂಗ್ ಬೌಲ್ಗೆ ಹಾಕೋಣ. 1 ಚಮಚ ಆಗೋಷ್ಟು ಬೇಕಿಂಗ್ ಪೌಡರ್, 1 ಚಮಚ ಅಡುಗೆ ಸೋಡಾ ಹಾಕಿ ನಿಧಾನವಾಗಿ ಕೇಕ್ ಬ್ಯಾಟರ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ನಾವು ಯಾವ ಥರ ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಕೇಕ್ ಸ್ಪಾಂಜಿಯಾಗಿ ನೀಟಾಗಿ ಬರುತ್ತೆ. ನೋಡಿ ಕರೆಕ್ಟಾಗಿದೆ. ಈಗ ರೆಡಿಯಾಗಿರೋಂಥ ಕೇಕ್ ಮೌಲ್ಡ್ಗೆ ಈ ಮಿಶ್ರಣನ ಹಾಕೋಣ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗುತ್ತೆ. ಸ್ವಲ್ಪ ಈ ಕೇಕ್ ಮೌಲ್ಡ್ನ ಟ್ಯಾಪ್ ಮಾಡ್ಕೊಳ್ಳೋಣ, ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ. ಆಮೇಲೆ 5 ನಿಮಿಷದವರೆಗೂ ಪ್ರೀ ಹೀಟ್ ಆಗಿರೋವಂಥ ಪ್ಯಾನ್ಗೆ ಆ ಕೇಕ್ ಮೌಲ್ಡನ್ನು ಇಟ್ಟು ಚಾಕ್ಲೇಟ್ಸನ್ನು ಕಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕಬೇಕಾಗುತ್ತೆ. ಆ ಪ್ಯಾನಲ್ಲಿಟ್ಟು 30 ನಿಮಿಷ ಬೆನ್ಸಿದ್ರೆ ಸಾಕಾಗುತ್ತೆ. ನೋಡಿ ಕೇಕ್ ರೆಡಿ. ಒಂದು ಟೂತ್ ಪಿಕ್ನ ತೊಗೊಂಡು ನೀವು ಚೆಕ್ ಮಾಡ್ಕೋಬಹುದು, ಅಂದರೆ ಕೇಕು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ವಾವ್, ನೋಡಿ ಎಷ್ಟು ಸ್ಪಾಂಜಿಯಾಗಿ ಸ್ಮೂತಾಗಿದೆ. ಬಟರ್ ಪೇಪರ್ ಕೂಡ ತೆಗಿಯೋಕ್ಕೆ ಕಷ್ಟ ಆಗ್ತಾಯಿಲ್ಲ ನೋಡಿ. ಓಕೆನಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಲ್ವಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.